ನನ್ನ ಆಧ್ಯಾತ್ಮಿಕ ಬಂಧುಗಳಿಗೆ ಶ್ರೀ ಆಚಾರ್ಯ ಎಜುಕೇಷನ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಪುರುಷೋತ್ತಮ ಮಾಸ, ಅಧಿಕ ಮಾಸ ಬಂದಾಯಿತು. ಸಡಗರದಲ್ಲಿದ್ದೇವೆ. ಎಲ್ಲವನ್ನು ಮಾಡಬೇಕು ಎನ್ನುವಂತಹ ಹುಮ್ಮಸ್ಸು ಕೂಡ ನಮಗಿದೆ. ಆದರೆ ಮಾಸ ಉತ್ತಮವಾಗಿದ್ದರೂ ಕೂಡ, ಪುರುಷೋತ್ತಮ ಮಾಸವಾಗಿದ್ದರೂ ಕೂಡ ಕೆಲವು ಆಚರಣೆಗಳನ್ನು ಈ ಮಾಸದಲ್ಲಿ ಮಾಡಬಾರದು. ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಈ ಮಾಸಗಳಲ್ಲಿ ಮಾಡಬಾರದ ಕರ್ಮಗಳು ಯಾವುವು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಎಲ್ಲ ಭಾರತೀಯರಿಗೂ ಈ ವಿಷಯ ಗೊತ್ತಾಗಲಿ ಎನ್ನುವ ಕಾರಣದಿಂದ ಈ ವಿಡಿಯೋವನ್ನು ನಿಮಗಾಗಿ ಮಾಡ್ತಾ ಇದ್ದೇವೆ. ಆಧ್ಯಾತ್ಮಿಕ ಬಂಧುಗಳೇ ಕೇಳಿ. ಯಾವುದನ್ನು ಮಾಡಬಾರದು ಅಂದರೆ ಚೌಲವನ್ನು ಮಾಡಬಾರದು, ಉಪನಯನವನ್ನು ಮಾಡಬಾರದು, ಸಮಾವರ್ತನವನ್ನು ಮಾಡಬಾರದು, ವಿವಾಹವನ್ನು ಮಾಡಬಾರದು, ಹೊಸದಾಗಿ ಮನೆ ಕಟ್ಟಿಸಿದ ಮನೆಗೆ ಗೃಹ ಪ್ರವೇಶವನ್ನು ಮಾಡಬಾರದು, ನೂತನ ಗೃಹ ಪ್ರವೇಶವನ್ನು ಮಾಡಬಾರದು, ಯಾವುದೇ ಉತ್ತಮವಾದ ಹೊಸ ವಸ್ತುಗಳ ಖರೀದಿಯನ್ನು ಮಾಡಬಾರದು, ಬಂಗಾರವನ್ನು ಖರೀದಿ ಮಾಡಬಾರದು, ಮನೆಯನ್ನು ಖರೀದಿ ಮಾಡಬಾರದು, ಅಥವಾ ಯಾವುದೋ ಒಂದು ವ್ರತಗ್ರಹಣವನ್ನು ಮಾಡ್ತೇನೆ, ಅಧಿಕಸ್ಯ ಅಧಿಕಂ ಫಲಂ, ಹೀಗಾಗಿ ಅಧಿಕ ಮಾಸದಲ್ಲಿ ನಾನು ಯಾವುದಾದ್ರೂ ಒಂದು ವ್ರತವನ್ನು ಮಾಡ್ತೇನೆ ಅಂತ ಅನ್ನೋದಾಗಿದ್ದರೆ ಖಂಡಿತ ಬರುವುದಿಲ್ಲ. ಹೊಸದಾದ ವ್ರತವನ್ನು ಆರಂಭ ಮಾಡಕೂಡದು. ಯಾವುದೋ ವ್ರತವನ್ನು ಮಾಡ್ತಾ ಇದ್ದೆ, ಅಧಿಕಸ್ಯ ಅಧಿಕಂ ಫಲಂ, ಆದ್ದರಿಂದ ಅಧಿಕ ಮಾಸದಲ್ಲಿ ಅದರ ಉದ್ಯಾಪನೆಯನ್ನು ಮಾಡಿಬಿಡ್ತೇನೆ, ಸಮಾಪನೆಯನ್ನು ಮಾಡಿಬಿಡ್ತೇನೆ ಅಂದರೆ ಖಂಡಿತವಾಗಿಯೂ ಬರುವುದಿಲ್ಲ. ಅಧಿಕ ಮಾಸದಲ್ಲಿ ವ್ರತಗಳ ಉದ್ಯಾಪನೆ ಬರೋದಿಲ್ಲ. ಕೆಲವರಿಗೆ 60 ವರ್ಷ ತುಂಬುತ್ತದೆ, 60 ವರ್ಷದ ಶಾಂತಿ ಮಾಡಬೇಕಾಗಿರುತ್ತದೆ. ಈ 60 ವರ್ಷದ ಶಾಂತಿಯನ್ನು ನಾನು ಮಾಡಬೇಕಾಗಿದೆ. ಅಧಿಕ ಮಾಸದಲ್ಲಿ ಮಾಡಿದರೆ ಹೆಚ್ಚಿನ ಪುಣ್ಯ. ಆ ಸಂದರ್ಭದಲ್ಲಿ ಅನೇಕ ಜನ ಬಂಧು ಬಾಂಧವರನ್ನು, ವಿಪ್ರರನ್ನು ಕರೆಯಿಸಿ ಅವರಿಗೆ ಭೋಜನವನ್ನು ಮಾಡಿಸ್ತೇವೆ. ಆ ಕಾರಣದಿಂದ ಹೆಚ್ಚಿನ ಪುಣ್ಯ ಬರುತ್ತದೆ. ಮಾಡಿದರಾಯಿತು ಅಂತ ಯೋಚನೆ ಮಾಡಿದರೆ ಬರೋದಿಲ್ಲ. 60 ವರ್ಷ ಶಾಂತಿ, 70 ವರ್ಷ ಶಾಂತಿ, 80 ವರ್ಷ ಶಾಂತಿ ಮೊದಲಾದ ಏನು ಶಾಂತಿಗಳಿವೆ, ಈ ಯಾವ ಶಾಂತಿಗಳನ್ನು ಕೂಡ ಮಾಡಬಾರದು. ಅಥವಾ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡೋಣ ಅಂತನ್ನೋದಾಗಿದ್ದರೆ ಅಧಿಕ ಮಾಸದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯೂ ಬರೋದಿಲ್ಲ. ತೀರ್ಥಯಾತ್ರೆಯನ್ನು ಮಾಡೋಣ ಅಂತ ವಿಚಾರ ಮಾಡ್ತಿದ್ರೆ ದಯವಿಟ್ಟು ಬಂಧುಗಳೇ, ಅಧಿಕ ಮಾಸದಲ್ಲಿ ಯಾರೂ ತೀರ್ಥಯಾತ್ರೆಯನ್ನು ಮಾಡಬೇಡಿ. ಕೆಲವು ಕಡೆಗೆ ವಾರ್ತೆಗಳನ್ನು ನೋಡುತ್ತೇವೆ, ಅಧಿಕ ಮಾಸದ ನಿಮಿತ್ತ ಇಂತಿಂಥ ಕ್ಷೇತ್ರಗಳಿಗೆ ವಿಶೇಷವಾದ ತೀರ್ಥಯಾತ್ರೆಯಲ್ಲಿ ಸ್ನಾನ ಮಾಡಿದರೆ ಅಧಿಕ ಫಲ ಎಂಬುದಾಗಿ ಹೇಳಿದ ಕೂಡಲೇ ನಾವು ಆ ಕಡೆಗೆ ಹೊರಟು ಬಿಡುತ್ತೇವೆ. ಖಂಡಿತವಾಗಿಯೂ ಅದು ತಪ್ಪು ತಪ್ಪು ತಪ್ಪು. ಹಾಗೇ ಹೋಗಬಾರದು. ತೀರ್ಥಯಾತ್ರೆ ಅನ್ನೋದೇನಿದೆ ಅದು ಮಾಡಲೇಬಾರದು. ಇನ್ನು ವಿಶೇಷವಾಗಿ ಪೋಮಾನ ಹೋಮ ಮೊದಲಾದವುಗಳನ್ನು ಮಾಡಬಹುದಾ ಅಂತಂದರೆ ಖಂಡಿತವಾಗಿಯೂ ಕೂಡ ಯಾವುದೇ ಹೋಮಗಳನ್ನು ಅದರ ಉದ್ದೇಶಕವಾಗಿ ಅಂತ ಮಾಡಕೂಡದು ಎಂಬುದಾಗಿ ಶಾಸ್ತ್ರವು ಅತ್ಯಂತ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುತ್ತದೆ. ಆದ್ದರಿಂದಾಗಿ ಮಾಡಬಾರದ್ದು ಯಾವುದು ಅಂದರೆ ಪಿತೃಕಾರ್ಯ, ದೇವಕಾರ್ಯ, ತೀರ್ಥಯಾತ್ರಾ, ವ್ರತ, ಕ್ಷೌರ, ಮೌಂಜಿ, ವಿವಾಹ, ಕಾಮ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಉಪವಾಸಾದಿಗಳನ್ನು ಕೂಡ ಮಾಡಬಾರದು ಅನ್ನುವಂತಹ ಚಿಂತನೆಯನ್ನು ಈ ವಿಡಿಯೋದಲ್ಲಿ ತಿಳಿದು, ಹಾಗಾದರೆ ಯಾವುಗಳನ್ನು ಮಾಡಬೇಕು ಅನ್ನೋದನ್ನು ನಾನು ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ಶುಭವಾಗಲಿ. ವಂದನೆಗಳು.